ಕಾರ್ಪೊರೇಟ್ ಪರ ಇದ್ದಂಥವ್ರು, ಆದರೂ ಸೋಷಲಿಸಮ್ ಕಡೆ ಒಂದಿಷ್ಟು ಮನಸ್ಸಿದ್ದಂಥವ್ರು, ಕನ್ವಿನ್ಸ್ ಮಾಡಿ ತಿಳ್ಕೊಳ್ಳೋಂಥವ್ರು. ಯಾಕಂದ್ರೆ ಸಾಫ್ಟ್ ಹಿಂದುತ್ವ ಅಲ್ರಿ, ಹಿಂದೂಗಳಲ್ರಿ, ಏನೋ ಅಂತಾರೆ ಕರೀರಿ, ಸಂದರ್ಭ ತಕ್ಕಂಗೆ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋರು. ಉಸಿರು ಒಳ್ಳೆ ಅಂದ್ರೂ ಅಡ್ಡಿ ಇಲ್ಲ. ಆದರೆ ಉಳಿದ ರಾಜಕಾರಣಿಗಳು ನೋಡಿದಾಗ ಅವರಷ್ಟು ಭ್ರಷ್ಟರಲ್ಲ, ತುಳುಗರಲ್ಲ, ಆಗಲಿ ದುರಡಿ ಮಾಡುವಂಥವ್ರಲ್ಲ, ಕಮಿಷನ್ ರೂಪದಲ್ಲಿ ಪಡೆಯೋರಲ್ಲ ಅನ್ನೋದು ಪ್ರೂವ್ ಆಗಿದೆ. ಇಲ್ಲಿವರೆಗೆ BJP ಸಾಕಷ್ಟು ಪ್ರಯತ್ನ ಮಾಡಿತ್ತು ಅವರನ್ನು ಇಡಿ ಒಳಗೆ ಸಿಗಿಸಿ. ಒಬ್ಬ ಈ ವ್ಯಕ್ತಿ ಭ್ರಷ್ಟಾಚಾರಿ ಅಂತ ಪ್ರೂವ್ ಮಾಡಲಿಕ್ಕೆ ಇವತ್ತಿಗೆ ಆಗಿಲ್ಲ, ಇನ್ನು ನಾಳೆಗೆ ಗೊತ್ತಿಲ್ಲ. ಆಗುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ. ಈಗಾಗಲೇ ಕೆಳಗಿನ ಕೋರ್ಟ್ಗಳೇ ಅದು ರಿಜೆಕ್ಟ್ ಆಗಿದೆ. ಇನ್ನು ಹೈಕೋರ್ಟ್ನಲ್ಲಿ ಏನಾಗಿದೆ ನೋಡೋಣ ಅದನ್ನು. ಅದೇನೂ ಇರಲಿ, ಈಗ ನಾನು ಪ್ರಶ್ನೆ ಮಾಡೋದು ಇದಕ್ಕೆ ಉತ್ತರ ಇವತ್ತು ಹುಡುಕ್ಬೇಕಾಗಿದೆ. ಮೋದಿ ಶಾರ್ ಅವರ ವಿರುದ್ಧ ಯಾರು? ಈಗಾಗಲೇ ಅವರಿಂದ RSSನಿಂದ ಬಲಿಷ್ಠವಾದಂಥ ಸಂಘಟನೆ ಅದ. ಆಮೇಲೆ ಇಡೀ ಆಡಳಿತ ವ್ಯವಸ್ಥೆ ಅವ್ರ ಕೈ ಆಗದ. ಈವನ್ ನ್ಯಾಯಾಂಗದ ಕೆಲವು ನಿರ್ಣಯಗಳು ಸಹಿತ ಸರ್ಕಾರದ ಪರ ಬರ್ತಾ ಇದ್ದಾವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೇನು ಉಳಿದದ ED, CBI, IT ಯಾವ ಸಂಸ್ಥೆ ನೋಡ್ರಿ ಎಲ್ಲನೂ CAG ಇರಲಿ ಮತ್ತೇನು ಇರಲಿ ಎಲ್ಲ ಅವ್ರು ಹೇಳಿದಂಗೆ ಕೇಳುವಂಥ ಅಂದಾಗ ವಿರೋಧ ಪಕ್ಷಗಳು ಗೆಲ್ಲುವುದು ಎಲ್ಲಿದೆ? ಸಾಧ್ಯನಾ ಗೆಲ್ಲೋದಕ್ಕೆ? ಅಧಿಕಾರದೊಳಗೆ ಸಾಧ್ಯನಾ? ಹೈಲಿ ಇಂಪಾಸಿಬಲ್. ಉಳಿತೇನೋ ಜನಪರ ಹೋರಾಟ ಒಂದಾಗಿ ಜನರೊಂದಿಗೆ ಬೆರೆತು ಹೋರಾಟ ಮಾಡೋದು ಒಂದು. ಅದು ಯಾರಿಂದ? ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಯಾರಿದಾರಪ್ಪ? 90% ದುಡಿದ ವರ್ಗದ